ವಿವಾಹ ಅಥವಾ ಮದುವೆ ಎರಡು ಜೀವಗಳನ್ನು ಬೆಸೆಯುವ ಮೂರಕ್ಷರಗಳ ಪದ ವಿವಾಹ ಅಥವಾ ಮದುವೆ. ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಒಂದು ಪದ ಮದುವೆ. ಮತ್ತು ಮದುವೆ ಅನ್ನುವ ಶಬ್ದ ಕೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಸಾಕಷ್ಟು ಆಲೋಚನೆಗಳು ಬಂದ್ಬಿಡ್ತವೆ. ಅದು ಬಟ್ಟೆ ಬರೆ ಅಥವಾ ಆಭರಣಗಳನ್ನು ಖರೀದಿ ಮಾಡೋದಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರನ್ನು, ಕಸಿನ್ಸ್ಗಳನ್ನು, ಸ್ನೇಹಿತರನ್ನು ಭೇಟಿಯಾಗುವ ಖುಷಿ ಇರ್ಬೋದು, ಅಥವಾ ಮದುವೆಯ ಜೊತೆಗೆ ಬರುವಂತಹ ಭಕ್ಷ್ಯ ಭೋಜನಗಳ ಊಟದ ವಿಚಾರ ಇರಬಹುದು. ಇವೆಲ್ಲವೂ ಸಹ ನಮಗೆ ಸಾಕಷ್ಟು ಆನಂದವನ್ನು ನೀಡುತ್ತದೆ. ಆದರೆ ಎರಡು ಜೀವಗಳನ್ನು ಬೆಸೆಯುವ ಈ ಕಾರ್ಯದಲ್ಲಿ ಎರಡು ಜೀವಗಳು ಸಾಮರಸ್ಯವನ್ನು ಕಂಡುಕೊಳ್ಳದಿದ್ದರೆ ಅಷ್ಟೇ ನೋವನ್ನು ಸಹ ಈ ಮೂರಕ್ಷರ ತಂದುಕೊಡ್ತದೆ. ಸ್ನೇಹಿತರೆ, ಭಾರತದಲ್ಲಿ ಹಿಂದೂಗಳ ವಿಚಾರಕ್ಕೆ ಬಂದಾಗ ಮದುವೆ ಅನ್ನೋದು ಕೇವಲ ಒಂದು ಕರ್ಮ ಅಲ್ಲ, ಅದೊಂದು ಕ್ರಿಯೆ ಅಲ್ಲ, ಅದು ನಮ್ಮ ಜೀವನದಲ್ಲಿ ನಡೆಯುವ ಅತಿದೊಡ್ಡ ಹಬ್ಬ. ಒಂದು ಮದುವೆಗೆ ಮುನ್ನ, ಮದುವೆ ಮತ್ತು ಮದುವೆ ನಂತರವೂ ಸಹ ಸಾಕಷ್ಟು ಆಚರಣೆಗಳನ್ನು ನಾವು ಹಿಂದೂಗಳು ಮಾಡ್ತೇವೆ. ಮತ್ತು ಆ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಳ್ತದೆ. ಹಾಗಾದರೆ ಈ ಮದುವೆಯ ಬಗ್ಗೆ ನಮಗೆಷ್ಟು ಅರಿವಿರಬೇಕು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಕಾನೂನಿನ ಮಟ್ಟದಲ್ಲಿ ನಮಗೆ ಖಂಡಿತವಾಗ್ಲೂ ಈ ಕಾನೂನು ಅಂದರೆ ಹಿಂದೂ ವಿವಾಹ ಅಧಿನಿಯಮ 1955 ಖಂಡಿತ ಗೊತ್ತಿರಲೇಬೇಕಾಗ್ತದೆ. ಇಲ್ಲಿ ನಾವು ಹಿಂದೂ ವಿವಾಹ ಅಧಿನಿಯಮ ಅಂತ ಹೇಳಿದಾಗ ಇದು 1955ರಲ್ಲಿ ದುತ್ತಂತ ನಮ್ಮ ಎದುರು ಬಂದು ನಿಲ್ಲಿಲ್ಲ. ಇದಕ್ಕೆ ಸಾಕಷ್ಟು ದೊಡ್ಡ ಇತಿಹಾಸ ಇದೆ. ನಮ್ಮ ಪುರಾಣಗಳಿಂದ ಹಿಡಿದು ನಮ್ಮ ಸಾಕಷ್ಟು ಸಿವಿಲೈಸೇಷನ್ ಎಷ್ಟೆಲ್ಲ ಬ್ಯಾಕ್ವರ್ಡ್ ನಾವು ಹೋಗ್ಬೋದು, ಅಲ್ಲಿಂದಲೇ ಇದಕ್ಕೊಂದು ಇತಿಹಾಸ ಆರಂಭ ಆಗಿತ್ತು. ಮತ್ತು ಅಲ್ಲಿಂದ ಇಲ್ಲಿಯ ತನಕ ಅದನ್ನು ನೋಡಬೇಕಂತ ಹೇಳಿದರೆ ನಾವು ಪೂರ್ಣ ಡೀಟೇಲ್ ಆಗಿ ನೋಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಒಂದು ಪಕ್ಷಿ ನೋಟ, ಏನೆಲ್ಲ ನಡೀತು ಈ ಅಧಿನಿಯಮ ಬರೋದಕ್ಕೆ ಮೊದಲು ಅನ್ನೋದನ್ನು ನೋಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದ ಮುಖೇನ ಮಾಡ್ತಾ ಇದ್ದೇನೆ. ಆ ಮುಖೇನ ಹಿಂದೂ ವಿವಾಹ ಅಧಿನಿಯಮಕ್ಕೊಂದು ಹಾಯ್ ಅಥವಾ ನಮಸ್ಕಾರ ಹೇಳೋಣ. ಮತ್ತು ಇದೇ ವಿಡಿಯೋದಲ್ಲಿ ನಮಗೆ ಒಂದು ಪ್ರಮುಖ ಒಂದು ಭಾಗ ಅಂತ ಹೇಳಿದರೆ ಹಿಂದೂ ವಿವಾಹ ಅಧಿನಿಯಮದ ಒಂದು ಮುಖ್ಯ ಉದ್ದೇಶ ಏನಿರ್ಬೋದು ಅನ್ನೋದ್ರ ಬಗ್ಗೆ ಸಹ ನಾವು ಅರ್ಥ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ದೊಡ್ಡ ಒಂದು ಇತಿಹಾಸವನ್ನು ಪಕ್ಷಿ ನೋಟ ಅಂದರೆ ಕೇವಲ ಒಂದೇ ಒಂದು ಸ್ಲೈಡ್ನಲ್ಲಿ ತರುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ತಪ್ಪುಗಳು ಇರಬಹುದು, ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕೋಣ. ಒಂದೇ ಒಂದು ಸ್ಲೈಡ್ನಲ್ಲಿ ಏನಿದೆ ಅಂತ ನೋಡೋಣ. ಹಿಂದೂ ವಿವಾಹ ಅಧಿನಿಯಮ ಈ ಬಗ್ಗೆ ನಾವು ಎರಡು ಪ್ರಮುಖ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ತರಗತಿಯನ್ನು ನಡೆಸ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಅಧಿನಿಯಮಕ್ಕೆ ಇರಬಹುದಾದಂಥ ಹಿನ್ನೆಲೆ ಮತ್ತು ಈ ಒಂದು ಕಾನೂನಿನ ಅವಶ್ಯಕತೆ ಏನಿದೆ ಎನ್ನುವಂತಹ ಎರಡು ಪ್ರಮುಖ ಅಂಶಗಳನ್ನು ಈ ವಿಡಿಯೋದ ಮುಖೇನ ನಾವು ಅರ್ಥ ಮಾಡ್ಕೊಳ್ತೇವೆ. ಇಲ್ಲಿ ಮೊದಲಿಗೆ 1ರಿಂದ 15 ಸಂಖ್ಯೆಗಳನ್ನು ನಾನು ಕೊಟ್ಟಿದ್ದೇನೆ. ಅದು ಹಿನ್ನೆಲೆಯ ಬಗ್ಗೆ ತಿಳಿಸ್ತದೆ. ಅದೇ ರೀತಿ ನೀವು ಸೈಡ್ನಲ್ಲಿ ನೋಡಿದರೆ ಒಂದು ಹಳದಿ ಬಾಕ್ಸ್ ಇದೆ, ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೊಟ್ಟಿದ್ದೇನೆ. ಅದು ಈ ಕಾನೂನಿನ ಅವಶ್ಯಕತೆ, ಆಬ್ಜೆಕ್ಟ್ಸ್ ಆಫ್ ದಿಸ್ ಆ್ಯಕ್ಟ್, ಉದ್ದೇಶ ಏನಿರಬಹುದು ಅದೆಲ್ಲದಕ್ಕೂ ಸಹ ಉತ್ತರವನ್ನು ಆ ಒಂದು ಬಾಕ್ಸ್ನಲ್ಲಿ ನಾನು ನೀಡ್ತೇನೆ. ಮೊದಲಿಗೆ ನಾವು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಇತಿಹಾಸ ಅನ್ನುವಂತಹ ಒಂದು ಶಬ್ದವನ್ನು ಹೇಳಿದಾಗ ನಾವು ಎಷ್ಟು ಹಿಂದೆ ಹೋಗೋದಕ್ಕೆ ಸಾಧ್ಯ ಇದೆ ಅಷ್ಟು ಹಿಂದೆ ಹೋಗಿ ನೋಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಮದುವೆ ಎನ್ನುವ ಶಬ್ದವನ್ನು ನಾವು ಯಾವಾಗ ಮೊದಲ ಬಾರಿಗೆ ಕೇಳಿದ್ವಿ ಅಂತ ನಾವು ಹುಡುಕ್ತಾ ಹೋದರೆ ತುಂಬ ಆಸಕ್ತಿದಾಯಕ ವಿಷಯವನ್ನು ನಮ್ಗೆ ಗೊತ್ತಾಗುತ್ತೆ. ಏನಂತ ಹೇಳಿದರೆ, ಭಾರತಕ್ಕೆ ನಾಗರಿಕತೆ ಅನ್ನೋದು ಹರಪ್ಪ ಮತ್ತು ಮೊಹೆಂಜೋದಾರೋಗಳಿಂದ ಆರಂಭ ಆಯಿತು. ಮತ್ತು ಮದುವೆ ಅನ್ನೋ ಶಬ್ದ ಆ ಕಾಲದಲ್ಲಿ, ಅಂದರೆ ಶಬ್ದ ಅದೇ ಆಗಿರಲಿಲ್ಲ, ಆ ಕಾಲದಲ್ಲೂ ಸಹ ಒಂದು ಮದುವೆಯ ಕ್ರಿಯೆ ನಡೀತಾ ಇತ್ತು ಅನ್ನೋದು ನಮಗೆ ತಿಳಿದು ಬರ್ತದೆ. ಸೊ ಮದುವೆ ಅನ್ನೋದಕ್ಕೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಾವು ವೇದಗಳ ಕಾಲಕ್ಕೆ ಬರ್ತೇವೆ. ಪುರಾಣ ಇರ್ಬೋದು, ನಮ್ಮ ಶಾಸ್ತ್ರಗಳಿರ್ಬೋದು, ಅಲ್ಲೆಲ್ಲೋದ್ರ ಬಗ್ಗೆ ಏನು ಮೆನ್ಷನ್ ಆಗುತ್ತೆ, 4 ವರ್ಣಗಳ ಬಗ್ಗೆ ಮೆನ್ಷನ್ ಆಗುತ್ತೆ. ನಾವು ಸೋರ್ಸಸ್ ಆಫ್ ಹಿಂದೂ ಲಾ ಓದುವಾಗ ಖಂಡಿತ ಈ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋಣ. ಅಲ್ಲಿ 4 ವರ್ಣಗಳು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಒಂದು ರೆಫರೆನ್ಸ್ ಬರುತ್ತೆ. ಮತ್ತು ಅಲ್ಲಿ ಹೇಳ್ತಾರೆ ಏನಂತ, ಒಬ್ಬ ಮೇಲ್ವರ್ಗದ ವರ್ಣದವರು ಕೆಳವರ್ಗದ ಮಹಿಳೆಯನ್ನು ಮದುವೆ ಆಗಬಹುದು, ಆದರೆ ಒಂದು ವರ್ಣದವನು ತನಗಿಂತ ಮೇಲ್ವರ್ಗದ ವರ್ಣದ ಮಹಿಳೆಯನ್ನು ಮದುವೆ ಆಗೋ ಹಾಗಿಲ್ಲ. ಅಂದರೆ ಒಬ್ಬ ಶೂದ್ರ ಒಬ್ಬ ಬ್ರಾಹ್ಮಣ ಹುಡುಗಿಯನ್ನು, ಕ್ಷತ್ರಿಯ ಹುಡುಗಿಯನ್ನು ಅಥವಾ ವೈಶ್ಯ ಹುಡುಗಿಯನ್ನು ಮದುವೆ ಆಗೋ ಹಾಗಿಲ್ಲ ಅನ್ನೋ ಒಂದು ಏನು ಸಿಸ್ಟಮ್ ಇತ್ತು ಆ ಕಾಲದಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಹ ನಮಗೆ ರೆಫರೆನ್ಸ್ ಸಿಗುತ್ತೆ. ಇನ್ನು ಅದೇ ಸಮಯದಲ್ಲಿ ಚರ್ಚೆ ಆಗಿರುವಂತಹ ಇನ್ನೊಂದು ಪ್ರಮುಖ ಅಂಶ 4 ಆಶ್ರಮಗಳು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಪೂರ್ಣಗೊಳಿಸಬೇಕಂತ ಹೇಳಿದರೆ ಮೊದಲಿಗೆ ಬ್ರಹ್ಮಚರ್ಯ ಅಂದರೆ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿಕೊಳ್ಳುವಂಥದ್ದು, ನಂತರ ಗೃಹಸ್ಥ ಅಂದರೆ ಒಬ್ಬ ಸ್ತ್ರೀಯೊಡನೆ ಮದುವೆ ಆಗಿಬಿಟ್ಟು ಒಂದು ಕುಟುಂಬಸ್ಥನಾಗಿ ತನ್ನ ಪೀಳಿಗೆಯನ್ನು ವೃದ್ಧಿಸುವಂಥದ್ದು,
ಮುಂದೆ ವಾನಪ್ರಸ್ಥ ಅಂದರೆ ತನ್ನ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸವನ್ನು ನೀಡಿ ಅವರ ಮದುವೆಯನ್ನು ಮಾಡುವಂಥದ್ದು, ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು. ಆಮೇಲೆ ಸನ್ಯಾಸ ಅಂದರೆ ಮೋಕ್ಷಕ್ಕಾಗಿ ಎಲ್ಲವನ್ನೂ ತೊರೆದು ಹೋಗುವಂಥದ್ದು. ಈ 4 ಆಶ್ರಮಗಳನ್ನು ಒಬ್ಬ ವ್ಯಕ್ತಿ ಅನುಭವಿಸಿದಾಗ ಆತನಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಹ ಗೃಹಸ್ಥ ಅಂದರೆ ಮದುವೆ ಆಗೋದು ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಅಂಶವನ್ನು ನಾವು ನೋಡ್ತೇವೆ. ಇನ್ನು 4ನೇ ಅಂಶ ಅತ್ಯಂತ ಪ್ರಮುಖವಾದ ಅಂಶ, ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಹಿಂದೂ ವಿವಾಹ ಒಂದು ಒಪ್ಪಂದ ಅಲ್ಲ, ಇದು 7 ಜನ್ಮಗಳ ಸಂಬಂಧ ಅಂತ ನಾವು ಹೇಳ್ತೀವಿ, 2 ಆತ್ಮಗಳ ಬಂಧನ ಅಂತ ಹೇಳ್ತೀವಿ. ಇದೊಂದು ಸಂಸ್ಕಾರ, ಇದೊಂದು ಸೇಕ್ರಮೆಂಟಲ್ ಸೆರೆಮನಿ, ಇದೊಂದು ಕಾಂಟ್ರಾಕ್ಟ್ ಆಗಿರಲ್ಲ, ಇದೊಂದು ಒಪ್ಪಂದ ಆಗಿರಲ್ಲ ಅನ್ನೋದನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮದುವೆಗಳು ಸ್ವರ್ಗದಲ್ಲಿ ಆಗಿರ್ತವೆ ಅಂತ ನಂಬ್ತೇವೆ ಮತ್ತು ಇದು ಜನ್ಮ ಜನ್ಮಗಳ ಸಂಬಂಧ ಅಂತ ನಾವು ನಂಬ್ತೇವೆ. ಇದನ್ನು ಸಾಕಷ್ಟು ರೆಫರೆನ್ಸ್ಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಇನ್ನು ಕ್ರಮ ಸಂಖ್ಯೆ 5ರಿಂದ 11 ನಾವು ನೋಡುವಾಗ ನಮಗೆ ಹೆಣ್ಣಿಗೆ ಯಾವ ರೀತಿಯಾದ ಸ್ಥಾನಮಾನ ಇಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾ ಸಿಗುತ್ತೆ ಮತ್ತು ಸಾಕಷ್ಟು ಕನ್ಫ್ಯೂಷನ್ ಸಹ ನಮಗಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಏರುಪೇರನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕ್ರಮ ಸಂಖ್ಯೆ 5ರಲ್ಲಿ ನಾನು ಹೇಳಿದ್ದೀನಿ, ಹೆಣ್ಣಿಗೆ ಅತಿಯಾದ ಗೌರವವನ್ನು ನೀಡಿದಂಥ ಉದಾಹರಣೆಗಳು ಸಹ ನಮ್ಮ ಹತ್ರ ಇವೆ. ಲೈಕ್ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿರೋದು ಇದೆ. ಅದೇ ರೀತಿ ತೀರಾ ಕೆಳಮಟ್ಟದ ಸ್ಥಾನಮಾನ ಹೆಣ್ಣಿಗೆ ನೀಡಿರೋದು ಸಹ ಇದೆ. ಸೊ ಇವೆರಡೂ ಸಹ ಮದುವೆ ಜೊತೆಗೆ ಬಂದಿವೆ. ಇನ್ನು ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಂದರೆ ಒಬ್ಬ ವ್ಯಕ್ತಿ 2 ಅಥವಾ 2ಕ್ಕಿಂತ ಜಾಸ್ತಿ ಜನರನ್ನು ಮದುವೆ ಆಗೋದು ರಾಜರಲ್ಲಿ ಇದು ತುಂಬ ಕಾಮನ್ ಆಗಿತ್ತು. ಇದು ಬಹುಪತ್ನಿತ್ವ. ಮತ್ತು ಬಹುಪತಿತ್ವ, ಒಬ್ಬ ಮಹಿಳೆ 2 ಅಥವಾ 2 ಜನಕ್ಕಿಂತ ಜಾಸ್ತಿಯನ್ನು ಮದುವೆ ಆಗೋದು. ಇದಕ್ಕೆ ನಾವು ದ್ರೌಪದಿಯ ಉದಾಹರಣೆ ನೋಡಬಹುದು. ಸೊ ಈ 2 ಪದ್ಧತಿಗಳು ಅಲ್ಲಿ ಇಲ್ಲಿ ಇದ್ದವು ಅನ್ನೋದು ನಮಗೆ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇನ್ನು ಮದುವೆ ಜೊತೆಗೆ ಇದ್ದಂತಹ ಪಿಡುಗುಗಳು, ಬಾಲ್ಯ ವಿವಾಹ ಇರ್ಬೋದು, ವಿಧವಾ ವಿವಾಹಕ್ಕೆ ಎಡೆ ಮಾಡಿ ಕೊಡದೆ ಇರುವಂಥದ್ದು ಇರ್ಬೋದು, ಸತಿ ಸಹಗಮನ ಸಿಸ್ಟಮ್ ಇರ್ಬೋದು, ಇವೆಲ್ಲವೂ ಸಹ ಮದುವೆ ಜೊತೆಗೆ ಸಾಕ್ಕೊಂಡು ಬಂದಿದ್ವು. ಇನ್ನು ಸತಿ ಸಹಗಮನ ಅಂತ ಹೇಳಿದಾಗ ನೀವು ಖಂಡಿತವಾಗ್ಲೂ ರಾಜಾರಾಮ್ ಮೋಹನ್ ರಾಯ್ ಅವರ ಕಾಂಟ್ರಿಬ್ಯೂಷನನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅವರು ಸಾಕಷ್ಟು ಹೋರಾಟವನ್ನು ಇದರ ವಿರುದ್ಧ ಮಾಡಿದರು ಮತ್ತು ಮುಂದೆ ಇದು ಒಂದು ರಿಮೂವಲ್ ಆಗೋದಕ್ಕೂ ಅವರೂ ಸಹ ಒಂದು ಪ್ರಮುಖ ಕಾರಣರಾದರು. ಇನ್ನು ಮಹಿಳೆಗೆ ಕೆಲವೊಂದು ಸಲ ಎಷ್ಟು ಪ್ರಾಶಸ್ತ್ಯವನ್ನು ನೀಡಲಾಗಿತ್ತು ಅಂತ ಹೇಳಿದರೆ ಆಕೆಯನ್ನು ಅರ್ಧಾಂಗಿನಿ ಅಂತ ಕರೆಯೋದಕ್ಕೂ ಸಹ ಶುರು ಮಾಡಿದರು. ಅಂದರೆ ಒಬ್ಬ ಪುರುಷ ಅರ್ಧ ಆಗಿರ್ತಾನೆ, ಯಾವಾಗ ಆತ ಒಬ್ಬಾಕೆಯನ್ನು ಮದುವೆ ಆಗ್ತಾನೆ ಆಗ ಆಕೆ ಆತನ ಅರ್ಧಾಂಗಿನಿ ಆಗ್ತಾಳೆ, ಅದರಿಂದ ಆತ ಸಂಪೂರ್ಣ ಆಗ್ತಾನೆ ಅನ್ನೋ ಲೆವೆಲಿಗೆ ಇಂಪಾರ್ಟೆನ್ಸ್ನು ಕೊಟ್ಟಿರುವಂತಹ ಎಕ್ಸಾಂಪಲ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು 9ನೇದು ಅಳಿಯ ಸಂತಾನ. ಇಲ್ಲಿ ನೋಡಿ, ಒಂದು ಮೇಟ್ರಿಯಾರ್ಕಲ್ ಫ್ಯಾಮಿಲಿಯ ಒಂದು ಸಿಸ್ಟಮನ್ನು ತುಂಬ ಕ್ಲಿಯರ್ ಆಗಿ ಕವರ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಅಳಿಯ ಸಂತಾನ. ಅಂದರೆ ಮದುವೆ ಆದಾಗ ಗಂಡು ತಾನು ಹೆಂಡತಿಯ ಮನೆಗೆ ಹೋಗುವಂಥದ್ದು, ಆಕೆ ಮನೆಯ ಯಜಮಾನಿಕೆಯನ್ನು ನೋಡಿಕೊಳ್ಳುವಂಥದ್ದು ಅಳಿಯ ಸಂತಾನದಲ್ಲಿ ನಡೆಯುತ್ತೆ. ಸೊ ಅಲ್ಲಿ ಅಂದರೆ ಮದರ್ ಇಂಪಾರ್ಟೆಂಟ್ ಇರುವಂಥ ಫ್ಯಾಮಿಲಿ ಅಥವಾ ಮೇಟ್ರಿಯಾರ್ಕಲ್ ಫ್ಯಾಮಿಲಿ ಅಂದರೆ ಹೆಣ್ಣು ಇಂಪಾರ್ಟೆಂಟ್ ಇರುವಂಥ ಒಂದು ಫ್ಯಾಮಿಲಿ ಸಿಸ್ಟಮ್ ಸಹ ನಮಗೆ ನೋಡೋದಕ್ಕೆ ಹಿಂದೂ ಧರ್ಮದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಸಹ ಒಂದು ರೂಢಿ ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ರೀತಿ ಮದುವೆ ಆಗೋದು ಒಂದು ಗಂಡಿಗೆ ಒಂದು ಧರ್ಮ ಮತ್ತು ಆ ಧರ್ಮದ ಮುಖೇನ ಹೆಣ್ಣು ಸಂಸಾರದ ಒಂದು ಚಕ್ರವಾಗಿ ಬರ್ತಾಳೆ. ಗಂಡು ಸಂಸಾರದ ಒಂದು ಚಕ್ರ ಆದರೆ ಹೆಣ್ಣು ಇನ್ನೊಂದು ಚಕ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೇವೆ. ಸೊ ಸಾಕಷ್ಟು ಪ್ರದೇಶಗಳಲ್ಲಿ ಹೆಣ್ಣಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಅದೇ ಸಮಯದಲ್ಲಿ ಹೆಣ್ಣಿಗೆ ತೀರಾ ಕೆಳಮಟ್ಟದ ಸ್ಥಾನಮಾನವನ್ನು ಕೊಟ್ಟಿರೋದು ಸಹ ಇದಿಷ್ಟು ಉದಾಹರಣೆಗಳಲ್ಲಿ ನಾವು ನೋಡಬಹುದು. ಮತ್ತು ಇವುಗಳು ನಮ್ಮ ಸಾಕಷ್ಟು ರೂಢಿಯನ್ನು ಮತ್ತು ನಮ್ಮ ನಂಬಿಕೆಯನ್ನು, ನಮ್ಮ ಪದ್ಧತಿಗಳನ್ನು ಸಹ ಹೇಳ್ತಾ ಬರ್ತವೆ. ಇನ್ನು ರೂಢಿ ಅಥವಾ ಪದ್ಧತಿ ಅಂತ ಹೇಳಿದರೆ ನಮ್ಮಲ್ಲಿ ಮದುವೆಯಲ್ಲಿ ಸಾಕಷ್ಟು ಪದ್ಧತಿಗಳನ್ನು ನಾವು ಫಾಲೋ ಮಾಡ್ತೀವಿ. ಲೈಕ್ ಹಸೆಮಣೆ ಮೇಲೆ ಕೂತ್ಕೊಳ್ಳುವಂಥದ್ದು, ಹೋಮ ಹವನಗಳನ್ನು ಮಾಡುವಂಥದ್ದು, ಸಪ್ತಪದಿ ತುಳಿಯುವಂಥದ್ದು, ಮಾಂಗಲ್ಯ ಧಾರಣೆ ಮಾಡುವಂಥದ್ದು, ಕನ್ಯಾದಾನ ಕಾರ್ಯ, ಸಿಂಧೂರ ಧಾರಣೆ ಇರಬಹುದು, ಹೊಸಿಲು ತುಳಿಯುವ ಶಾಸ್ತ್ರ, ಈ ರೀತಿ ಸಿಕ್ಕಾಪಟ್ಟೆ ನಮ್ಮಲ್ಲಿ ಒಂದು ರೂಢಿಯನ್ನು ನಾವು ಮಾಡ್ತೇವೆ, ಆ ಪದ್ಧತಿಗಳನ್ನು ನಿಭಾಯಿಸ್ತೇವೆ. ಇದೂ ಸಹ ಮದುವೆಯಲ್ಲಿ ತುಂಬ ಪ್ರಮುಖವಾದ ಅಂಶ. ಈ ಕಾನೂನು ಬಂದ ನಂತರವೂ ಸಹ ಇಲ್ಲಿ ಸಾಕಷ್ಟು ಅಂಶಗಳಿಗೆ ಇನ್ನೂ ಸಹ ಅಂದರೆ ನಾವು ಕಸ್ಟಮ್ಸ್ ಅಂದರೆ ರೂಢಿ ಏನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅವುಗಳಿಗೆ ಇನ್ನೂ ಪ್ರಾಶಸ್ತ್ಯ ಇದೆ ಅನ್ನೋದನ್ನು ನಾವು ಖಂಡಿತ ಗಮನದಲ್ಲಿ ಇಟ್ಕೊಳ್ಬೇಕು. 13ನೇ ಕ್ರಮ ಸಂಖ್ಯೆ ತಂದೆಯಿಂದ ಗಂಡನಿಗೆ ಜವಾಬ್ದಾರಿಯ ವರ್ಗಾವಣೆ. ಇಲ್ಲಿ ಕನ್ಯಾದಾನ ಮಾಡುವ ಮುಖೇನ ಒಬ್ಬ ತಂದೆ ತನ್ನ ಮಗಳ ಜವಾಬ್ದಾರಿಯನ್ನು ಆಕೆಯ ಗಂಡನಿಗೆ ಅಂದರೆ ತನ್ನ ಅಳಿಯನಿಗೆ ನೀಡ್ತಾನೆ. ಇಲ್ಲಿ ಏನಾಗುತ್ತೆ, ಆಕೆಯ ಜವಾಬ್ದಾರಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ನಾವು ಕನ್ಯಾದಾನದಲ್ಲಿ ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಹಿಂದೂ ವಿವಾಹ ಅಧಿನಿಯಮ ಯಾಕೆ ಅವಶ್ಯಕ, ಇದರ ಆಬ್ಜೆಕ್ಟ್ಸ್ ಏನು, ಇದೆಲ್ಲವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲು HD ಮಜುಮ್ದಾರ್ ಅವರ ಒಂದು ಡೆಫಿನೇಷನನ್ನು ನೋಡ್ಕೊಳ್ಳೋಣ. ಅವ್ರು ಹೇಳ್ತಾರೆ, ವಿವಾಹ ಅಂದರೆ ಏನು? ವಿವಾಹ ಅಂದರೆ ಪುರುಷ ಮತ್ತು ಮಹಿಳೆಯ ನಡುವೆ ಕೌಟುಂಬಿಕ ಜೀವನ, ಲೈಂಗಿಕ ಸಂಬಂಧ, ಸಂತಾನೋತ್ಪತ್ತಿ ಮತ್ತು ಸಂತತಿಯ ಆರೈಕೆ ಸ್ಥಾಪಿಸಲು ಸಾಮಾಜಿಕವಾಗಿ ಮಂಜೂರಾದ ಒಂದು ಸಂಬಂಧ ಅಂತ ಹೇಳ್ತಾರೆ. ಇಲ್ಲಿ
4 ಪ್ರಮುಖ ಅಂಶಗಳನ್ನು ಅವರು ಹೇಳ್ತಾರೆ. 1 ಕೌಟುಂಬಿಕ ಜೀವನ ಅಂದರೆ ಸಂಸಾರ ನಡೆಸ್ತಾರೆ. 2 ಲೈಂಗಿಕ ಸಂಬಂಧಗಳು ಏರ್ಪಡ್ತವೆ. 3ನೇದು ಅದರಿಂದ ಸಂತಾನೋತ್ಪತ್ತಿ ಆಗುತ್ತೆ. ಮತ್ತು 4ನೇದು ಅಂತಹ ಸಂತಾನಗಳ ಆರೈಕೆಯನ್ನು ಇವರು ಮಾಡ್ತಾರೆ. ಯಾರು? ಆ ಪುರುಷ ಮತ್ತು ಮಹಿಳೆ ಯಾರ ಒಂದು ಸಂಬಂಧವನ್ನು ಸಾಮಾಜಿಕವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅದನ್ನು ವಿವಾಹ ಅಂತ ಹೇಳ್ತಾರೆ ಅಂತ ಎಚ್ ಡಿ ಮಜುಮ್ದಾರ್ ಅವರು ತುಂಬ ಸುಂದರವಾಗಿ ಹೇಳ್ತಾರೆ. ಇನ್ನು ಕೊನೆಯ ಭಾಗ, ಈ ಕಾನೂನಿನ ಅವಶ್ಯಕತೆ ಏನು ಅನ್ನೋದಕ್ಕೂ ಮುನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 1955 ಮತ್ತು 56ರಲ್ಲಿ 4 ಪ್ರಮುಖ ಹಿಂದೂ ಆ್ಯಕ್ಟ್ಗಳು ಕ್ರೋಢೀಕರಣಗೊಂಡವು. ಯಾವುದೆಲ್ಲ? ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಮತ್ತು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್. ಈ 4 ಕಾನೂನುಗಳ ಮುಖೇನ ಹಿಂದೂಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಕ್ರೋಢೀಕರಿಸುವಂತಹ ಪ್ರಯತ್ನ ನಡೆಸಲಾಯಿತು. ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಧರ್ಮಗಳ ಬೇಸಿಸ್ ಮೇಲೆ ಕಾನೂನುಗಳಿವೆ. ಹಿಂದೂಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳು ನಾನು ಆಲ್ರೆಡಿ ಹೇಳಿದೆ, 4 ಪ್ರಮುಖವಾದ ಕಾನೂನುಗಳು. ಮತ್ತು ಮುಸ್ಲಿಮ್ಗೆ ಸಂಬಂಧಪಟ್ಟಂಥ ಅವರದೇ ಆದ ಪರ್ಸನಲ್ ಲಾಸ್ ಇದೆ, ಕ್ರಿಶ್ಚಿಯನ್ಸ್ಗೆ ಸಂಬಂಧಪಟ್ಟಂಥ ಪರ್ಸನಲ್ ಲಾಸ್ ಇದೆ. ಇಲ್ಲಿ ಇನ್ನೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಿಲ್ಲದೆ ಇರೋದ್ರಿಂದ ಕೆಲವಷ್ಟು ಕಾನೂನುಗಳು ಕೆಲವು ಧರ್ಮದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಆ ರೀತಿಯಾಗಿ ಹಿಂದೂಗಳ ಕಾನೂನುಗಳನ್ನು ಕ್ರೋಢೀಕರಿಸುವ ಅವಶ್ಯಕತೆ ಯಾಕೆ ಬಂತಂತ ಹೇಳಿದರೆ, ಭಾರತ ಬ್ರಿಟಿಷ್ ಆಡಳಿತಕ್ಕೂ ಮುನ್ನ ಭಾರತ ಅನ್ನುವ ಕಾನ್ಸೆಪ್ಟೇ ಪೂರ್ತಿಯಾಗಿರಲಿಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜರು ಆಡಳಿತ ನಡೆಸ್ತಾ ಇದ್ದರು. ಅವರ ಅಧೀನದಲ್ಲಿರುವ ರಾಜ್ಯಗಳಲ್ಲಿ ಅವರದೇ ಆದ ಕಾನೂನುಗಳನ್ನು ಮಾಡ್ಕೊಂಡಿದ್ರು. ಅಕಾರ್ಡಿಂಗ್ಲಿ ಅವರು ರೂಲ್ ಮಾಡ್ತಾ ಇದ್ರು. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾನೂನುಗಳು ಇರ್ತಾ ಇದ್ವು. ಅವುಗಳೆಲ್ಲವುಗಳನ್ನು ಕ್ರೋಢೀಕರಿಸಿ ಹಿಂದೂಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಒಂದೇ ಥರನಾದ ಲಾ ಮಾಡೋದು ಅವಶ್ಯಕ ಆಗಿತ್ತು. ಮತ್ತು ಆ ಪ್ರಯತ್ನ 1955-56ರಲ್ಲಿ ಈ 4 ಆ್ಯಕ್ಟ್ಗಳ ಮುಖೇನ ಆಯಿತು. ಯಾವುದೆಲ್ಲ? ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಮತ್ತು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್. ಇಲ್ಲಿ ಕ್ರೋಢೀಕರಣ ಅದಕ್ಕೋಸ್ಕರ ನಡೆಯಿತು. ಆದರೆ ಕ್ರೋಢೀಕರಣ ನಡೆಸುವಾಗ 1955ರಲ್ಲಿ ಬಂದಿದ್ದು ಯಾವುದು? ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಅಂದರೆ ಹಿಂದೂ ವಿವಾಹ ಅಧಿನಿಯಮ. ಇಲ್ಲಿ ಪ್ರಮುಖವಾದ ಪ್ರಶ್ನೆ ಬರುತ್ತೆ, ಏನು? ಹಿಂದೂ ಯಾರು ಅನ್ನೋದು ತುಂಬ ಪ್ರಮುಖವಾದ ಪ್ರಶ್ನೆ ಬರುತ್ತೆ. ಈ ಕಾನೂನಿನ ಮುಖೇನ ಹಿಂದೂ ಯಾರು ಅನ್ನೋದನ್ನು ಸಹ ಡಿಫೈನ್ ಮಾಡಲಾಯಿತು. ಆ ನಿಟ್ಟಿನಲ್ಲಿ ಇದು ಪ್ರಥಮ ಬಾರಿಗೆ ಹಿಂದೂ ಯಾರು ಅನ್ನೋದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಿರುವಂತಹ ಒಂದು ಕಾನೂನು. ಕಾನೂನಿನ ಅಡಿಯಲ್ಲಿ ಹಿಂದೂ ಯಾರು ಅನ್ನೋದು ನಮಗೆ 1955ರ ಹಿಂದೂ ಮ್ಯಾರೇಜ್ ಆ್ಯಕ್ಟಿಂದ ಸಿಗುತ್ತೆ. ಮತ್ತು ಅದು 56ರಲ್ಲಿ ಬಂದಂಥ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇರ್ಬೋದು, ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಇರ್ಬೋದು, ಅಥವಾ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇರ್ಬೋದು, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯಾರು ಅನ್ನುವಂತಹ ಪ್ರಶ್ನೆ ಬಂದರೆ ಖಂಡಿತವಾಗ್ಲೂ ಇಲ್ಲಿಂದ ನಾವು ಎತ್ಕೊಳ್ಬೋದು. ಅದು ಒಂದು ಪ್ರಮುಖವಾದ ಒಂದು ಅಚೀವ್ಮೆಂಟ್ ಈ ಲಾದಿಂದ ಅಂತ ಅಂದ್ಕೊಳ್ಬೋದು. ಅದೇ ರೀತಿ ಇನ್ನೂ ಬೇರೆ ಬೇರೆ ಅವಶ್ಯಕತೆಗಳಿದ್ವು. ಏನು? ಮದುವೆಯ ವಯಸ್ಸಿಗೆ ಸಂಬಂಧಪಟ್ಟಂತೆ ಹುಡುಗನಿಗೆ ಎಷ್ಟು ವರ್ಷ ಆಗಬೇಕು, ಹುಡುಗಿಗೆ ಎಷ್ಟು ವರ್ಷ ಆಗಬೇಕು, ಅದೆಲ್ಲವುದನ್ನು ಸಹ ನಿರ್ಧಾರ ಮಾಡಬೇಕಿತ್ತು. ಅದನ್ನು ಸಹ ಈ ಲಾದಿಂದ ಮಾಡಲಾಯಿತು. ಅದೇ ರೀತಿ ಏನೇನು ಆಚರಣೆಗಳಿವೆ, ರೂಢಿ ಪದ್ಧತಿಗಳು, ಅವುಗಳನ್ನು ಕಂಟಿನ್ಯೂ ಸಹ ಮಾಡಬೇಕಿತ್ತು. ಜನರ ಮನಸ್ಸಿಗೆ ನೋವು ಮಾಡೋದಕ್ಕೆ ಚಾನ್ಸಸ್ ಇರಲಿಲ್ಲ. ಅದನ್ನು ಹೇಗೆ ಈ ಒಂದು ಲಾದಲ್ಲಿ ಕವರ್ ಮಾಡಿದ್ರು ಅನ್ನೋದು ಸಹ ನಮಗಿಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಮದುವೆ ನೋಂದಣಿ ಇರ್ಬೋದು, ವಿವಾಹ ವಿಚ್ಛೇದನ. ಹಿಂದೂ ಮ್ಯಾರೇಜಲ್ಲಿ ಈ ಕಾನ್ಸೆಪ್ಟೇ ಇರಲಿಲ್ಲ. ನಾನು ಮೊದಲೇ ಹೇಳಿದೆ ಸೆಕ್ರಮೆಂಟಲ್ ಸೆರೆಮನಿ ಅಂತ. ನಾವು ಇದೊಂದು ದೈವಿಕ ಸಂಸ್ಕಾರ ಅಂತ ಬಿಲೀವ್ ಮಾಡ್ತೇವೆ. ಆದರೆ ಈ ಕಾನೂನಿನ ಮುಖೇನ ವಿಚ್ಛೇದನ ಮತ್ತು ಪ್ರತ್ಯೇಕತೆಯ ಒಂದು ಪ್ರಾವಿಷನ್ಸ್ಗಳನ್ನು ಸಹ ಮಾತಾಡ್ತಾರೆ. ಇನ್ನು ಯಾರಾದರೂ ಅಪರಾಧ ಎಸಗಿದ್ರೆ ಶಿಕ್ಷೆ ಹೇಗೆ ಅನ್ನೋ ಬಗ್ಗೆ ಸಹ ಇಲ್ಲಿ ಡಿಸ್ಕಷನ್ ಆಗುತ್ತೆ. ಇನ್ನು ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಬಗ್ಗೆ ಸಹ ಮಾತಾಡ್ತಾರೆ. ಕೊನೆಯದಾಗಿ ಅನೂರ್ಜಿತ ಮತ್ತು ಅನೂರ್ಜಿತಗೊಳಿಸಬಹುದಾದ ಮದುವೆಗಳು ಅಥವಾ ಶೂನ್ಯಗೊಳಿಸಬಹುದಾದಂಥ ಮದುವೆಗಳು, ಈ ಬಗ್ಗೆ ಸಹ ನಮಗೆ ಸಾಕಷ್ಟು ವಿವರ ಇಲ್ಲಿ ಸಿಗುತ್ತೆ. ಜೊತೆಗೆ ಡಿಸ್ಟ್ರಿಕ್ಟ್ ಕೋರ್ಟ್, ಆ ರೀತಿ ಸುಮಾರಷ್ಟು ಕಾನ್ಸೆಪ್ಟ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೆಲ್ಲವೂ ಈ ಕಾನೂನಿನ ಪ್ರಾಮುಖ್ಯತೆ ಅಂತ ನಾವು ಅಂದ್ಕೊಳ್ಬೋದು, ಅಥವಾ ಉದ್ದೇಶ. ಆ ಒಂದು ಕಾನೂನನ್ನು ತರುವ ಮುಖೇನ ಈ ಎಲ್ಲ ಅಂಶಗಳನ್ನು ಈ ಒಂದು ಕಾನೂನು ಕ್ಲಿಯರ್ ಮಾಡ್ತು. ಇದು ಈ ಕಾನೂನಿನ ಉದ್ದೇಶ ಅಂತ ಸಹ ನಾವು ಹೇಳ್ಬೋದು. ಇಷ್ಟು ವಿಚಾರ ನಿಮಗೆ ನಾನು ಇಲ್ಲಿ ಬ್ರೀಫಾಗಿ ಹೇಳಿದ್ದೀನಿ. ಇಲ್ಲಿ ಯೆಲ್ಲೋ ಬಾಕ್ಸಲ್ಲಿ ನಾನು ಏನೆಲ್ಲ ಐಟಮ್ ಹೇಳಿದ್ದೀನಿ ಅವೆಲ್ಲವೂ ಸಹ ಇಂಡಿಪೆಂಡೆಂಟ್ ಆಗಿ ವಿಡಿಯೋದಲ್ಲಿ ಮಾತಾಡಬೇಕಾದಂತಹ ಅಂಶಗಳು. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಸೆಕ್ಷನ್ 1 ಮತ್ತು 2 ಅಂದರೆ ಇಲ್ಲಿ ಹಿಂದೂ ಯಾರು ಅನ್ನೋದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಇವರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.